ವೆಲ್ಕಮ್ ಬ್ಯಾಕ್. ವಿಧಾನಸೌಧಕ್ಕೆ ಈಗ ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕ್ಯಾಬಿನೆಟ್ ಸಭೆ ಕೂಡ ಈಗ ಆರಂಭ ಆಗುತ್ತೆ. ಸಂಪುಟ ಸಭೆ ಆರಂಭ ಆಗಿದೆ. ಸಿಎಂ ಆಗಮಿಸಿದ್ದಾರೆ. ಸಿಎಂ ಹಿಂದೆ ಸಂಪುಟ ಸಚಿವರು ಕೂಡ ಆಗಮಿಸಿದ್ದಾರೆ. ವಿಧಾನಸೌಧಕ್ಕೆ ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಂಪುಟ ಸಭೆ ಇನ್ನೇನ್ ಆರಂಭ ಆಗುತ್ತೆ. ಸಿಎಂ ಹಿಂದೆಯೇ ಸಂಪುಟ ಸಚಿವರು ಕೂಡ ಆಗಮಿಸಿದ್ದಾರೆ. ಸದ್ಯಕ್ಕೆ ಎಲ್ಲರ ಚಿತ್ತ ಇರೋದು ಈ ಸಂಪುಟ ಸಭೆಯತ್ತ. ಈ ಕ್ಯಾಬಿನೆಟ್ನಲ್ಲಿ ರೈತರಿಗೆ ಸಿಹಿ ಸುದ್ದಿ ಸಿಗುತ್ತಾ? ರೈತರ ಪರವಾಗಿರುವಂತಹ ಸರ್ಕಾರ ರೈತರ ಬೇಡಿಕೆಗಳಿಗೆ ಸ್ಪಂದಿಸುತ್ತಾ ಅನ್ನುವಂತಹ ಪ್ರಶ್ನೆ. ರೈತರು ಪ್ರಮುಖವಾಗಿ 8 ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಆ 8 ಬೇಡಿಕೆಗಳನ್ನ ಈಡೇರಿಸ್ತಾರಾ ಅಥವಾ ಭರವಸೆಯನ್ನ ಕೊಡ್ತಾರಾ? ಏನಾಗುತ್ತೆ? ಈ ಪ್ರತಿಭಟನೆಯನ್ನ ನಿಲ್ಲಿಸುವಂತಹ ನಿಟ್ಟಿನಲ್ಲಿ ಸರ್ಕಾರ ಏನಾದ್ರೂ ಕ್ರಮವನ್ನ ಅಥವಾ ಸರ್ಕಾರ ಏನಾದ್ರೂ ಕಾಳಜಿಯನ್ನ ತೋರುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರಿಗೂ ಕೂಡ ಇದೆ. ರೈತರಿಗೂ ಕೂಡ ಅದೇ ಪ್ರಶ್ನೆ ಇರೋದು. ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ. ಈಗಾಗಲೇ ಎಂಬಿ ಪಾಟೀಲ್ ಆಗಿರ್ಬೋದು, ಎಚ್.ಕೆ. ಪಾಟೀಲ್ ಆಗಿರ್ಬೋದು, ಅವರು ರೈತರನ್ನ ಭೇಟಿ ಮಾಡಿದ್ರು, ಅಹವಾಲುಗಳನ್ನ ಸ್ವೀಕರಿಸಿದ್ದಾರೆ. ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ರು ರೈತರು. ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳಬೇಕು ಅಂತಂದ್ರೆ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಬಹುಮುಖ್ಯವಾಗಿ ಇದ್ರ ಬಗ್ಗೆ ಚರ್ಚೆ ಆಗಿ ಆ ನಂತರದಲ್ಲಿ ರೈತರ ಪರವಾದಂತಹ ಒಂದು ನಿಲುವನ್ನ ಸರ್ಕಾರ ತೆಗೆದುಕೊಳ್ಳಬೇಕಾಗಿದೆ. ಆದ್ರೆ ಆ ರೀತಿ ಆಗುತ್ತಾ ಅನ್ನುವಂತ ಪ್ರಶ್ನೆ. ಸದ್ಯಕ್ಕೆ ಸಿಎಂ ಆಗಮಿಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೆಂಬಲ ಬೆಲೆಯನ್ನ ಕೊಡ್ಲಾಗ್ತಾ ಇತ್ತು. ಈಗಲೂ ಕೂಡ ರೈತರ ಬೇಡಿಕೆಗಳನ್ನ ಸಂಪುಟದಲ್ಲಿ ಸಿಎಂ ಅವರ ಗಮನಕ್ಕೆ ತಂದು ಚರ್ಚೆ ಮಾಡ್ತೀವಿ ಅಂತ ಸಚಿವರು ಹೇಳಿದ್ದಾರೆ. ಏನಾಗುತ್ತೆ ಹಾಗಾದ್ರೆ? ರೈತರ ಹೋರಾಟಕ್ಕೆ ಈಗ ಸ್ವಾಮೀಜಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಗುರ್ಲಾಪುರದಲ್ಲಿ ನಡೀತಾ ಇರುವಂತಹ ಹೋರಾಟ, ಅಲ್ಲಿ ಸ್ವಾಮೀಜಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಹೋರಾಟವನ್ನ ನಿಲ್ಲಿಸೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಹೋರಾಟಗಾರರು, ರೈತರು ಈಗಾಗಲೇ ಹೇಳಿರೋದು. 3,500 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡೋವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ. 1 ಟನ್ ಕಬ್ಬಿಗೆ 3,500 ರೂಪಾಯಿ ಘೋಷಣೆ ಆಗಲೇಬೇಕು. ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈಗ ರೈತರು ಹೇಳ್ತಾ ಇರೋದು. ಅದೇ ನಿಟ್ಟಿನಲ್ಲಿ ಈಗ ಸ್ವಾಮೀಜಿಗಳು ಕೂಡ ಅದೇ ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಕ್ಯಾಬಿನೆಟ್ ಸಭೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಆ ಕ್ಯಾಬಿನೆಟ್ ಸಭೆಯಲ್ಲಿ ಏನಾದರೂ ಪಾಸಿಟಿವ್ ರೆಸ್ಪಾನ್ಸ್ ರೈತರ ಪರವಾಗಿ ಬರುತ್ತಾ ಅನ್ನುವಂತ ಒಂದಷ್ಟು ಕುತೂಹಲ ಅಂತೂ ಇದೆ. ರೈತರಿಗೆ ಅದರ ಬಗ್ಗೆ ಸಾಕಷ್ಟು ಆಕ್ಷೇಪಗಳಿದೆ. ಸರ್ಕಾರ ನಮ್ಮ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ, ಯಾವುದೇ ರೀತಿಯ ಕಾಳಜಿಯನ್ನ ತೋರಿಸ್ತಾ ಇಲ್ಲ. ಸಕ್ಕರೆ ಸಚಿವರಂತೂ ಬಂದೇ ಇಲ್ಲ. ಇಷ್ಟೊಂದು ಸಚಿವರಿದ್ದಾರೆ ಆ ಭಾಗದಿಂದ, ಅವ್ರು ಯಾರೂ ಧ್ವನಿ ಎತ್ತುತ್ತಾ ಇಲ್ಲ ರೈತರ ಪರವಾಗಿ. ಸರ್ಕಾರದ ಗಮನ ಸೆಳೀತಾ ಇಲ್ಲ. ಇದೆಲ್ಲದರ ನಡುವೆ ಇವತ್ತಿನ ಕ್ಯಾಬಿನೆಟ್ ಸಭೆ. ಈ ಕ್ಯಾಬಿನೆಟ್ ಸಭೆಯಲ್ಲಿ ರೈತರ ಪರವಾಗಿ ಏನಾದರೂ ಚರ್ಚೆಗಳು ಆಗಿ ಸರ್ಕಾರ ಪ್ರಮುಖವಾಗಿ ರೈತರಿಟ್ಟಿರುವಂತಹ 8 ಬೇಡಿಕೆಗಳನ್ನ ಈಡೇರಿಸುತ್ತಾ ಅಥವಾ ಭರವಸೆಗಳನ್ನಾದ್ರೂ ನೀಡ್ತಾರಾ ಅನ್ನುವಂತ ಪ್ರಶ್ನೆ. ಆದ್ರೆ ಯಾವುದೇ ಭರವಸೆಗಳು ಬೇಡ, ನಮಗೆ ಬೆಂಬಲ ಬೆಲೆ ನಿಗದಿ ಆಗೋವರೆಗೂ ನಮ್ಮ ಹೋರಾಟವನ್ನ ನಿಲ್ಲಿಸೋದಿಲ್ಲ ಅನ್ನುವಂಥದ್ದನ್ನ ಈಗಾಗಲೇ ರೈತರು ಕೂಡ ಹೇಳಿರೋದು. ಹಾಗಾಗಿ ಏನಾಗುತ್ತೆ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ. ಸರ್ಕಾರ ಯಾವ ರೀತಿಯಾಗಿ ಸೂಚನೆಯನ್ನ ಕೊಡುತ್ತೆ, ಯಾವ ರೀತಿಯಾಗಿ ಭರವಸೆಗಳನ್ನ ಕೊಡುತ್ತೆ, ಕ್ಯಾಬಿನೆಟ್ ಸಭೆಯಲ್ಲಿ ಏನೆಲ್ಲ ತೀರ್ಮಾನಗಳು ಆಗುತ್ತೆ ಅನ್ನೋದನ್ನ. ವೆಲ್ಕಮ್ ಬ್ಯಾಕ್. ವಿಧಾನಸೌಧಕ್ಕೆ ಈಗ ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕ್ಯಾಬಿನೆಟ್ ಸಭೆ ಕೂಡ ಈಗ ಆರಂಭ ಆಗುತ್ತೆ. ಸಂಪುಟ ಸಭೆ ಆರಂಭ ಆಗಿದೆ. ಸಿಎಂ ಆಗಮಿಸಿದ್ದಾರೆ. ಸಿಎಂ ಹಿಂದೆ ಸಂಪುಟ ಸಚಿವರು ಕೂಡ ಆಗಮಿಸಿದ್ದಾರೆ. ವಿಧಾನಸೌಧಕ್ಕೆ ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಂಪುಟ ಸಭೆ ಇನ್ನೇನ್ ಆರಂಭ ಆಗುತ್ತೆ. ಸಿಎಂ ಹಿಂದೆಯೇ ಸಂಪುಟ ಸಚಿವರು ಕೂಡ ಆಗಮಿಸಿದ್ದಾರೆ. ಸದ್ಯಕ್ಕೆ ಎಲ್ಲರ ಚಿತ್ತ ಇರೋದು ಈ ಸಂಪುಟ ಸಭೆಯತ್ತ. ಈ ಕ್ಯಾಬಿನೆಟ್ನಲ್ಲಿ ರೈತರಿಗೆ ಸಿಹಿ ಸುದ್ದಿ ಸಿಗುತ್ತಾ? ರೈತರ ಪರವಾಗಿರುವಂತಹ ಸರ್ಕಾರ ರೈತರ ಬೇಡಿಕೆಗಳಿಗೆ ಸ್ಪಂದಿಸುತ್ತಾ ಅನ್ನುವಂತಹ ಪ್ರಶ್ನೆ. ರೈತರು ಪ್ರಮುಖವಾಗಿ 8 ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಆ 8 ಬೇಡಿಕೆಗಳನ್ನ ಈಡೇರಿಸ್ತಾರಾ ಅಥವಾ ಭರವಸೆಯನ್ನ ಕೊಡ್ತಾರಾ? ಏನಾಗುತ್ತೆ? ಈ ಪ್ರತಿಭಟನೆಯನ್ನ ನಿಲ್ಲಿಸುವಂತಹ ನಿಟ್ಟಿನಲ್ಲಿ ಸರ್ಕಾರ ಏನಾದ್ರೂ ಕ್ರಮವನ್ನ ಅಥವಾ ಸರ್ಕಾರ ಏನಾದ್ರೂ ಕಾಳಜಿಯನ್ನ ತೋರುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರಿಗೂ ಕೂಡ ಇದೆ. ರೈತರಿಗೂ ಕೂಡ ಅದೇ ಪ್ರಶ್ನೆ ಇರೋದು. ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ. ಈಗಾಗಲೇ ಎಂಬಿ ಪಾಟೀಲ್ ಆಗಿರ್ಬೋದು, ಎಚ್.ಕೆ. ಪಾಟೀಲ್ ಆಗಿರ್ಬೋದು, ಅವರು ರೈತರನ್ನ ಭೇಟಿ ಮಾಡಿದ್ರು, ಅಹವಾಲುಗಳನ್ನ ಸ್ವೀಕರಿಸಿದ್ದಾರೆ. ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ರು ರೈತರು. ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳಬೇಕು ಅಂತಂದ್ರೆ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಬಹುಮುಖ್ಯವಾಗಿ ಇದ್ರ ಬಗ್ಗೆ ಚರ್ಚೆ ಆಗಿ ಆ ನಂತರದಲ್ಲಿ ರೈತರ ಪರವಾದಂತಹ ಒಂದು ನಿಲುವನ್ನ ಸರ್ಕಾರ ತೆಗೆದುಕೊಳ್ಳಬೇಕಾಗಿದೆ. ಆದ್ರೆ ಆ ರೀತಿ ಆಗುತ್ತಾ ಅನ್ನುವಂತ ಪ್ರಶ್ನೆ. ಸದ್ಯಕ್ಕೆ ಸಿಎಂ ಆಗಮಿಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ.
ಬೆಂಬಲ ಬೆಲೆಯನ್ನ ಕೊಡ್ಲಾಗ್ತಾ ಇತ್ತು. ಈಗಲೂ ಕೂಡ ರೈತರ ಬೇಡಿಕೆಗಳನ್ನ ಸಂಪುಟದಲ್ಲಿ ಸಿಎಂ ಅವರ ಗಮನಕ್ಕೆ ತಂದು ಚರ್ಚೆ ಮಾಡ್ತೀವಿ ಅಂತ ಸಚಿವರು ಹೇಳಿದ್ದಾರೆ. ಏನಾಗುತ್ತೆ ಹಾಗಾದ್ರೆ? ರೈತರ ಹೋರಾಟಕ್ಕೆ ಈಗ ಸ್ವಾಮೀಜಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಗುರ್ಲಾಪುರದಲ್ಲಿ ನಡೀತಾ ಇರುವಂತಹ ಹೋರಾಟ, ಅಲ್ಲಿ ಸ್ವಾಮೀಜಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಹೋರಾಟವನ್ನ ನಿಲ್ಲಿಸೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಹೋರಾಟಗಾರರು, ರೈತರು ಈಗಾಗಲೇ ಹೇಳಿರೋದು. 3,500 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡುವವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ. 1 ಟನ್ ಕಬ್ಬಿಗೆ 3,500 ರೂಪಾಯಿ ಘೋಷಣೆ ಆಗಲೇಬೇಕು, ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈಗ ರೈತರು ಹೇಳ್ತಾ ಇರೋದು. ಅದೇ ನಿಟ್ಟಿನಲ್ಲಿ ಈಗ ಸ್ವಾಮೀಜಿಗಳು ಕೂಡ ಅದೇ ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಕ್ಯಾಬಿನೆಟ್ ಸಭೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಆ ಕ್ಯಾಬಿನೆಟ್ ಸಭೆಯಲ್ಲಿ ಏನಾದರೂ ಪಾಸಿಟಿವ್ ರೆಸ್ಪಾನ್ಸ್ ರೈತರ ಪರವಾಗಿ ಬರುತ್ತಾ ಅನ್ನುವಂತ ಒಂದಷ್ಟು ಕುತೂಹಲ ಅಂತೂ ಇದೆ. ರೈತರಿಗೆ ಅದರ ಬಗ್ಗೆ ಸಾಕಷ್ಟು ಆಕ್ಷೇಪಗಳಿದೆ. ಸರ್ಕಾರ ನಮ್ಮ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ, ಯಾವುದೇ ರೀತಿಯ ಕಾಳಜಿಯನ್ನ ತೋರಿಸ್ತಾ ಇಲ್ಲ, ಸಕ್ಕರೆ ಸಚಿವರಂತೂ ಬಂದೇ ಇಲ್ಲ, ಇಷ್ಟೊಂದು ಸಚಿವರಿದ್ದಾರೆ ಆ ಭಾಗದಿಂದ, ಅವ್ರು ಯಾರೂ ಧ್ವನಿ ಎತ್ತುತ್ತಾ ಇಲ್ಲ ರೈತರ ಪರವಾಗಿ, ಸರ್ಕಾರದ ಗಮನ ಸೆಳೀತಾ ಇಲ್ಲ. ಇದೆಲ್ಲದರ ನಡುವೆ ಇವತ್ತಿನ ಕ್ಯಾಬಿನೆಟ್ ಸಭೆ, ಈ ಕ್ಯಾಬಿನೆಟ್ ಸಭೆಯಲ್ಲಿ ರೈತರ ಪರವಾಗಿ ಏನಾದರೂ ಚರ್ಚೆಗಳು ಆಗಿ ಸರ್ಕಾರ ಪ್ರಮುಖವಾಗಿ ರೈತರಿಟ್ಟಿರುವಂತಹ 8 ಬೇಡಿಕೆಗಳನ್ನ ಈಡೇರಿಸುತ್ತಾ ಅಥವಾ ಭರವಸೆಗಳನ್ನಾದ್ರೂ ನೀಡ್ತಾರಾ ಅನ್ನುವಂತ ಪ್ರಶ್ನೆ. ಆದರೆ ಯಾವುದೇ ಭರವಸೆಗಳು ಬೇಡ, ನಮಗೆ ಬೆಂಬಲ ಬೆಲೆ ನಿಗದಿ ಆಗೋವರೆಗೂ ನಮ್ಮ ಹೋರಾಟವನ್ನ ನಿಲ್ಲಿಸೋದಿಲ್ಲ ಅನ್ನುವಂಥದ್ದನ್ನ ಈಗಾಗಲೇ ರೈತರು ಕೂಡ ಹೇಳಿರೋದು. ಹಾಗಾಗಿ ಏನಾಗುತ್ತೆ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ. ಸರ್ಕಾರ ಯಾವ ರೀತಿಯಾಗಿ ಸೂಚನೆಯನ್ನ ಕೊಡುತ್ತೆ, ಯಾವ ರೀತಿಯಾಗಿ ಭರವಸೆಗಳನ್ನ ಕೊಡುತ್ತೆ, ಕ್ಯಾಬಿನೆಟ್ ಸಭೆಯಲ್ಲಿ ಏನೆಲ್ಲ ತೀರ್ಮಾನಗಳು ಆಗುತ್ತೆ ಅನ್ನೋದನ್ನ. ವೆಲ್ಕಮ್ ಬ್ಯಾಕ್. ವಿಧಾನಸೌಧಕ್ಕೆ ಈಗ ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕ್ಯಾಬಿನೆಟ್ ಸಭೆ ಕೂಡ ಈಗ ಆರಂಭ ಆಗುತ್ತೆ. ಸಂಪುಟ ಸಭೆ ಆರಂಭ ಆಗಿದೆ. ಸಿಎಂ ಆಗಮಿಸಿದ್ದಾರೆ. ಸಿಎಂ ಹಿಂದೆ ಸಂಪುಟ ಸಚಿವರು ಕೂಡ ಆಗಮಿಸಿದ್ದಾರೆ. ವಿಧಾನಸೌಧಕ್ಕೆ ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಂಪುಟ ಸಭೆ ಇನ್ನೇನ್ ಆರಂಭ ಆಗುತ್ತೆ. ಸಿಎಂ ಹಿಂದೆಯೇ ಸಂಪುಟ ಸಚಿವರು ಕೂಡ ಆಗಮಿಸಿದ್ದಾರೆ. ಸದ್ಯಕ್ಕೆ ಎಲ್ಲರ ಚಿತ್ತ ಇರೋದು ಈ ಸಂಪುಟ ಸಭೆಯತ್ತ. ಈ ಕ್ಯಾಬಿನೆಟ್ನಲ್ಲಿ ರೈತರಿಗೆ ಸಿಹಿ ಸುದ್ದಿ ಸಿಗುತ್ತಾ? ರೈತರ ಪರವಾಗಿರುವಂತಹ ಸರ್ಕಾರ ರೈತರ ಬೇಡಿಕೆಗಳಿಗೆ ಸ್ಪಂದಿಸುತ್ತಾ ಅನ್ನುವಂತಹ ಪ್ರಶ್ನೆ. ರೈತರು ಪ್ರಮುಖವಾಗಿ 8 ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಆ 8 ಬೇಡಿಕೆಗಳನ್ನ ಈಡೇರಿಸ್ತಾರಾ ಅಥವಾ ಭರವಸೆಯನ್ನ ಕೊಡ್ತಾರಾ? ಏನಾಗುತ್ತೆ? ಈ ಪ್ರತಿಭಟನೆಯನ್ನ ನಿಲ್ಲಿಸುವಂತಹ ನಿಟ್ಟಿನಲ್ಲಿ ಸರ್ಕಾರ ಏನಾದರೂ ಕ್ರಮವನ್ನ ಅಥವಾ ಸರ್ಕಾರ ಏನಾದರೂ ಕಾಳಜಿಯನ್ನ ತೋರುತ್ತಾ ಅನ್ನುವಂತ ಪ್ರಶ್ನೆ ಈಗ ಎಲ್ಲರಿಗೂ ಕೂಡ ಇದೆ. ರೈತರಿಗೂ ಕೂಡ ಅದೇ ಪ್ರಶ್ನೆ ಇರೋದು. ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ. ಈಗಾಗಲೇ ಎಂಬಿ ಪಾಟೀಲ್ ಆಗಿರಬಹುದು, ಎಚ್ಕೆ ಪಾಟೀಲ್ ಆಗಿರಬಹುದು, ಅವರು ರೈತರನ್ನ ಭೇಟಿ ಮಾಡಿದ್ರು, ಅಹವಾಲುಗಳನ್ನ ಸ್ವೀಕರಿಸಿದ್ದಾರೆ. ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ರು ರೈತರು. ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳಬೇಕು ಅಂತಂದ್ರೆ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಬಹುಮುಖ್ಯವಾಗಿ ಇದ್ರ ಬಗ್ಗೆ ಚರ್ಚೆ ಆಗಿ ಆ ನಂತರದಲ್ಲಿ ರೈತರ ಪರವಾದಂತಹ ಒಂದು ನಿಲುವನ್ನ ಸರ್ಕಾರ ತೆಗೆದುಕೊಳ್ಳಬೇಕಾಗಿದೆ. ಆದ್ರೆ ಆ ರೀತಿ ಆಗುತ್ತಾ ಅನ್ನುವಂತ ಪ್ರಶ್ನೆ. ಸದ್ಯಕ್ಕೆ ಸಿಎಂ ಆಗಮಿಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೆಂಬಲ ಬೆಲೆಯನ್ನ ಕೊಡ್ಲಾಗ್ತಾ ಇತ್ತು. ಈಗಲೂ ಕೂಡ ರೈತರ ಬೇಡಿಕೆಗಳನ್ನ ಸಂಪುಟದಲ್ಲಿ ಸಿಎಂ ಅವರ ಗಮನಕ್ಕೆ ತಂದು ಚರ್ಚೆ ಮಾಡ್ತೀವಿ ಅಂತ ಸಚಿವರು ಹೇಳಿದ್ದಾರೆ. ಏನಾಗುತ್ತೆ ಹಾಗಾದ್ರೆ? ರೈತರ ಹೋರಾಟಕ್ಕೆ ಈಗ ಸ್ವಾಮೀಜಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಗುರ್ಲಾಪುರದಲ್ಲಿ ನಡೀತಾ ಇರುವಂತಹ ಹೋರಾಟ, ಅಲ್ಲಿ ಸ್ವಾಮೀಜಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಹೋರಾಟವನ್ನ ನಿಲ್ಲಿಸೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಹೋರಾಟಗಾರರು, ರೈತರು ಈಗಾಗಲೇ ಹೇಳಿರೋದು. 3,500 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡುವವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ. 1 ಟನ್ ಕಬ್ಬಿಗೆ 3,500 ರೂಪಾಯಿ ಘೋಷಣೆ ಆಗಲೇಬೇಕು, ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈಗ ರೈತರು ಹೇಳ್ತಾ ಇರೋದು. ಅದೇ ನಿಟ್ಟಿನಲ್ಲಿ ಈಗ ಸ್ವಾಮೀಜಿಗಳು ಕೂಡ ಅದೇ ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಕ್ಯಾಬಿನೆಟ್ ಸಭೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಆ ಕ್ಯಾಬಿನೆಟ್ ಸಭೆಯಲ್ಲಿ ಏನಾದರೂ ಪಾಸಿಟಿವ್ ರೆಸ್ಪಾನ್ಸ್ ರೈತರ ಪರವಾಗಿ ಬರುತ್ತಾ ಅನ್ನುವಂತ ಒಂದಷ್ಟು ಕುತೂಹಲ ಅಂತೂ ಇದೆ. ರೈತರಿಗೆ ಅದರ ಬಗ್ಗೆ ಸಾಕಷ್ಟು ಆಕ್ಷೇಪಗಳಿದೆ. ಸರ್ಕಾರ ನಮ್ಮ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ, ಯಾವುದೇ ರೀತಿಯ ಕಾಳಜಿಯನ್ನ ತೋರಿಸ್ತಾ ಇಲ್ಲ, ಸಕ್ಕರೆ ಸಚಿವರಂತೂ ಬಂದೇ ಇಲ್ಲ, ಇಷ್ಟೊಂದು ಸಚಿವರಿದ್ದಾರೆ ಆ ಭಾಗದಿಂದ, ಅವ್ರು ಯಾರೂ ಧ್ವನಿ ಎತ್ತುತ್ತಾ ಇಲ್ಲ ರೈತರ ಪರವಾಗಿ, ಸರ್ಕಾರದ ಗಮನ ಸೆಳೀತಾ ಇಲ್ಲ. ಇದೆಲ್ಲದರ ನಡುವೆ ಇವತ್ತಿನ ಕ್ಯಾಬಿನೆಟ್ ಸಭೆ, ಈ ಕ್ಯಾಬಿನೆಟ್ ಸಭೆಯಲ್ಲಿ ರೈತರ ಪರವಾಗಿ ಏನಾದರೂ ಚರ್ಚೆಗಳು ಆಗಿ ಸರ್ಕಾರ ಪ್ರಮುಖವಾಗಿ ರೈತರಿಟ್ಟಿರುವಂತಹ 8 ಬೇಡಿಕೆಗಳನ್ನ ಈಡೇರಿಸುತ್ತಾ ಅಥವಾ ಭರವಸೆಗಳನ್ನಾದ್ರೂ
ನೀಡ್ತಾರಾ ಅನ್ನುವಂತ ಪ್ರಶ್ನೆ. ಆದ್ರೆ ಯಾವುದೇ ಭರವಸೆಗಳು ಬೇಡ, ನಮಗೆ ಬೆಂಬಲ ಬೆಲೆ ನಿಗದಿ ಆಗೋವರೆಗೂ ನಮ್ಮ ಹೋರಾಟವನ್ನ ನಿಲ್ಲಿಸೋದಿಲ್ಲ ಅನ್ನುವಂಥದ್ದನ್ನ ಈಗಾಗಲೇ ರೈತರು ಕೂಡ ಹೇಳಿರೋದು. ಹಾಗಾಗಿ ಏನಾಗುತ್ತೆ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ. ಸರ್ಕಾರ ಯಾವ ರೀತಿಯಾಗಿ ಸೂಚನೆಯನ್ನ ಕೊಡುತ್ತೆ, ಯಾವ ರೀತಿಯಾಗಿ ಭರವಸೆಗಳನ್ನ ಕೊಡುತ್ತೆ, ಕ್ಯಾಬಿನೆಟ್ ಸಭೆಯಲ್ಲಿ ಏನೆಲ್ಲ ತೀರ್ಮಾನಗಳು ಆಗುತ್ತೆ ಅನ್ನೋದಕ್ಕೆ